ಅಯಾಸೋ ಯವ್ಯಾಸಾಧಾರಣ್ಯೇವ ಮರುತೋ ಮಿಮಿಕ್ಷುಃ ನರೋದಸಿ ಅಪನುದಂತ ಘೋರಾಜುಷಂತ ವೃಧಂ ಸಖ್ಯಾಯ ದೇವಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರು, ನೀವೆಲ್ಲರ ಜೀವನ ತೃಪ್ತಿದಾಯಕ, ಸಮೃದ್ಧಿದಾಯಕ, ಆರೋಗ್ಯದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರ, ಏಪ್ರಿಲ್ ತಿಂಗಳು ಕನ್ಯಾ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋ ನಾವು ನೋಡೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಈಗ ಸದ್ಯ ಮಟ್ಟಕ್ಕೆ ಗುರುಬಲ ಇಲ್ಲ, ಆದರೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಗುಡ್ ಡೇಸ್ ಅನ್ನೋದು ಶುರು ಆಗುತ್ತೆ. ಪ್ರತಿಯೊಬ್ಬರಿಗೂ ಒಳ್ಳೆ ದಿನ ಕೆಟ್ಟ ದಿನ ಬಂದೇ ಬರುತ್ತೆ. ಈ ತಿಂಗಳು ಬರೋ ತಿಂಗಳು 2 ತಿಂಗಳು ಕಾದ್ಬಿಡಿ. ಏಪ್ರಿಲ್ ಮೇ ಜೂನಿಂದ ಅದ್ಭುತ ಜಾಕ್ಪಾಟ್ ಏನು ಕೇಳ್ಕೋಬೇಕು ಅದನ್ನೆಲ್ಲ ಕೇಳ್ಕೊಳ್ಳಿ ದೇವರ ಹತ್ರ. ಎಲ್ಲ ನಿಮಗೆ ಪ್ರಾಪ್ತಿ ಮಾಡ್ತಾನೆ. ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ, ನಿಮ್ಮ ಕಷ್ಟಾರ್ಜಿತಕ್ಕೆ ತಕ್ಕಂತೆ ಪ್ರತಿಫಲ ಕೊಡ್ತಾನೆ. ಅದರಲ್ಲಿ 2 ಮಾತಿಲ್ಲ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ಗುರುಬಲ ನಿಮಗೆ ಬಂದಮೇಲೆ ಜೂನ್ 2ನೇ ತಾರೀಕು ಗುರುಬಲ ಬರುತ್ತೆ. ಅಲ್ಲಿವರೆಗೂ ನಿಮ್ಗೆ ಗುರುಬಲ ಇಲ್ಲ. ಈ ತಿಂಗಳು ಗುರುಬಲ ಅಂತೂ ಖಂಡಿತ ಇಲ್ಲ. ಸ್ವಲ್ಪ ಫಿನಾನ್ಷಿಯಲ್ ಖರ್ಚು ಕಡಿಮೆ ಮಾಡ್ಕೊಳ್ಳಿ. ಆದಷ್ಟು ದುಡ್ಡನ್ನು ಹೆಚ್ಚು ಪೋಲ್ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ 4th and 7th ಹೌಸ್ ಲಾರ್ಡ್ ನಿಮಗೆ ಗುರು 4ನೇ ಸ್ಥಾನ ಅಂತಂದ್ರೆ ಅದು ವಾಹನ ಸ್ಥಾನ ಅಂತೀವಿ. ಸುಮ್ಮನೆ ವೆಹಿಕಲ್ಗೆ ದುಡ್ಡು ವೇಸ್ಟ್ ಮಾಡೋದು, ಸರ್ವೀಸು ಮಾಡಲೇಬೇಕು, ಸರ್ವೀಸ್ ಇರಲಿ, ಸುಮ್ಮನೆ ವೇಸ್ಟ್ ಖರ್ಚು ಮಾಡೋದು, ಅದಾಕ್ಸೋದು ಇದಾಕ್ಸೋದು ಅಂತ ಖರ್ಚು ಮಾಡಬೇಡಿ. ಆಮೇಲೆ ಸುಖ ಸ್ಥಾನ, ಅದು ಹೆಚ್ಚು ನಿಮ್ಮ ಸ್ವಂತ ಆಸೆಗಳಿಗೋಸ್ಕರ ಹೆಚ್ಚು ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದು, ಪೋಲ್ ಮಾಡ್ಕೊಳ್ಳೋದು ಬೇಡ. ಹಾಗೆ 7ಮ ಸ್ಥಾನ ಬಿಸ್ನೆಸ್ಸಲ್ಲಿ ಸ್ವಲ್ಪ ಹೆಚ್ಚು ಇನ್ವೆಸ್ಟ್ಮೆಂಟ್ ಈ ಟೈಮಲ್ಲಿ ಮಾಡೋಕ್ಕೆ ಹೋಗ್ಬೇಡಿ. ಇನ್ನೊಂದು 2 ತಿಂಗಳು ಕಾಯಿರಿ, ಗುರುಬಲ ಬರಲಿ, ಆಮೇಲೆ ಮಾಡುವಂತ್ರಿ. ಈ ಥರದ್ದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕು. ಈಗ ಏನೋ ಮನೇಲಿ ಶುಭ ಕಾರ್ಯ ಇದೆ, ಜೋರ ಗ್ರ್ಯಾಂಡಾಗಿ 10 ಜನ ಹೇಳ್ಕೋಬೇಕು ಅಂತ ಮಾಡೋದಂಗೆ ಮಾಡೋಕ್ಕೆ ಹೋಗ್ಬೇಡಿ. ಅದು ಏನು ಎಷ್ಟು ಬೇಕೋ ಅಷ್ಟೇ ಮಾಡಿ, ಆ ಥರ ಅಷ್ಟೇ. ಇದನ್ನು ನಾನು ನಿಮಗೆ ತಿಳಿಸ್ಬೋದು. ಬಟ್ ಗುರು ನಿಮಗೆ ಈಗ ಸದ್ಯಕ್ಕೆ ಚೆನ್ನಾಗಿಲ್ಲದೆ ಇರ್ಬೋದು. ಜೂನ್ 2ನೇ ತಾರೀಕು ಆದಮೇಲೆ ಲಾಭಸ್ಥಾನಕ್ಕೆ ಬರುವಂಥ ಗುರು ತುಂಬ ವಿಶೇಷವಾದ ಫಲವನ್ನು ಕೊಡ್ತಾರೆ. ವೆಯ್ಟ್ ಮಾಡಬೇಕು. ಆ ವೆಯ್ಟ್ ಮಾಡೋ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ, ಚಿಂತೆ ಮಾಡೋದು ಬೇಡ. ಸದ್ಯಕ್ಕೆನಾದ್ರೂ ಗುರು ಶಾಂತಿ ಬೇಕಂದ್ರೆ ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇರೋದ್ರೆ ನಿಮ್ಗೆ ಗುರುವೆಲ್ಲ ಬರುತ್ತೆ, ಮಾಡಿಸ್ಕೊಂಡ್ರು ತಪ್ಪಿಲ್ಲ. ವಿಶೇಷ ಏನಪ್ಪ ಅಂದರೆ 7th ಹೌಸಲ್ಲಿ ನಿಮಗೆ ಶನಿ ಕೂತ್ಕೊಂಡಿದ್ದಾರೆ, 6th ಹೌಸಲ್ಲಿ ರಾಹು ಇದ್ದಾರೆ, 12th ಹೌಸಲ್ಲಿ ಕೇತು ಇದ್ದಾರೆ. 6th ಹೌಸ್ ರಾಹು ಮತ್ತು 12th ಹೌಸ್ ಕೇತು ಒಳ್ಳೇದು. ಬಿಕಾಸ್ ಪಾಪಗ್ರಹಗಳು ಪಾಪಸ್ಥಾನದಲ್ಲಿದ್ದಾರೆ. 6ನೇ ಮನೆ ಪಾಪಸ್ಥಾನ, 12ನೇ ಮನೆ ಪಾಪಸ್ಥಾನ, ಶುಭ ಫಲ. ರಾಹು ಕೇತುಗಳಿಂದ ನಿಮ್ಗೆ ಏನೋ ತೊಂದರೆ ಇಲ್ಲ. ಇನ್ನು ಗುರುದಾಯಿತು. 7ಮದಲ್ಲಿ ಶನಿ ಇರೋದ್ರಿಂದ ಶನಿ ನೇರ ದೃಷ್ಟಿ ನಿಮ್ಮ ರಾಶಿ ಮೇಲಿದೆ. ಆದರೂ ಕನ್ಯಾ ರಾಶಿಯವರಿಗೆ ಶನಿ ದೃಷ್ಟಿ ಬಿದ್ದರೂ ಸಹ ನಿಮ್ಮ ರಾಶಿಯಾಧಿಪತಿ ಬುಧನಿಗೆ ಶನಿ ಮಿತ್ರನಾದ್ರಿಂದ ನಿಮಗದು ಅಪ್ಲಿಕೇಬಲ್ ಆಗಲ್ಲ, ನೆಗೆಟಿವಿಟಿ ಅಪ್ಲಿಕೇಬಲ್ ಆಗಲ್ಲ. ಹಾಗಾಗಿ ಭಯಪಡುವಂಥ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಹಾಗಾಗಿ ನಿಮಗೆ 5ಮ ಮತ್ತು 6ಠ ಭಾವ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಶನಿಯಿಂದ ಯಾವುದೇ ಕೆಟ್ಟದ್ದಿಲ್ಲ, ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರ್ಬೋದು. ಆ್ಯಂಡ್ ಮೋರ್ ಓವರ್ ಪ್ಲಸ್ ಪಾಯಿಂಟ್ಸು ಯಾವತ್ತೂ ಕೂಡ ಎಲ್ಲರಿಗೂ ಬರ್ತಾ ಇರುತ್ತೆ. ಈ ಟೈಮಲ್ಲಿ ನಿಮ್ಮ ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ನಿಮಗೆ ಶುಕ್ರ ಎಷ್ಟು ಬಲಿಷ್ಠವಾಗಿದ್ದಾರೆ ಗೊತ್ತಾ ನಿಮಗೆ. 2ಯ ಸ್ಥಾನ ಹಾಗೂ ಭಾಗ್ಯಸ್ಥಾನದ ಅಧಿಪತಿ ಭಾಗ್ಯಸ್ಥಾನದಲ್ಲೇ ಇರ್ತಕ್ಕಂಥದ್ದು. ಯಾವಾಗ ಶುಕ್ರ ಬಂದು ನಿಮಗೆ 20ನೇ ತಾರೀಕು ಭಾಗ್ಯಸ್ಥಾನಕ್ಕೆ ಬರ್ತಾರೆ, ಅಂದರೆ ಏಪ್ರಿಲ್ 20. ಅಷ್ಟರೊಳಗೆ ನಿಮಗೆ ಸೂರ್ಯ ಉಚ್ಚ ಸ್ಥಾನಕ್ಕೆ ಬಂದು ಬಿಡ್ತಾರೆ. 14, 15ನೇ ತಾರೀಕಿಗೆ ಸೂರ್ಯ ಉಚ್ಚ ಸ್ಥಾನ, ವ್ಯಯಸ್ಥಾನಾಧಿಪತಿ ಅಷ್ಟಮಕ್ಕೆ ಬಂದು ಸ್ವಲ್ಪ ಅದೊಂದು ಉತ್ತಮ ಫಲ ಇದೆ. ಅದ್ರ ಜೊತೆಗೆ ಏನಪ್ಪಾ ಅಂದರೆ 11ನೇ ತಾರೀಕು ಬುಧ ನೀಚ ಸ್ಥಾನಕ್ಕೆ ಬಂದರೂ ಸಹ ಗುರು ಮತ್ತು ಬುಧನ ಮಧ್ಯೆ ಪರಿವರ್ತನಾ ಯೋಗ ಆಗುತ್ತೆ. ಪರಿವರ್ತನಾ ಯೋಗ ಮುಖಾಂತರ ನಿಮ್ಮ ರಾಶಿಯಾಧಿಪತಿ ಬಲಿಷ್ಠನಾಗಿ ಈ ತಿಂಗಳು ಪೂರ್ತಿ ರಾಶಿಯಾಧಿಪತಿ ಬಲಿಷ್ಠನಾಗಿರ್ತಾನೆ. ಅದಾದ ನಂತರ ಅವನು ಅಷ್ಟಮಕ್ಕೆ ಬಂದಾಗ ಒಂದು ಸ್ವಲ್ಪ ಕಿರಿಕಿರಿ ಆಗಬಹುದು. ಅದು ವ್ಯಾಪಾರ ರಂಗದಲ್ಲಿ ಬರುತ್ತೆ. ಅದು ಬರೋ ತಿಂಗಳಿಗೆ ಅಂದರೆ ಏಪ್ರಿಲ್ ಅಲ್ಲ, ಮೇ ತಿಂಗಳ ಮಾಸ ಭವಿಷ್ಯಕ್ಕೆ ಬಂದ್ಬಿಡುತ್ತೆ. ಅಂದರೆ ಮೇ ತಿಂಗಳು ನಿಮಗೆ ಇನ್ನೂ ಚೆನ್ನಾಗಿರೋದಿಲ್ಲ, ಹುಷಾರಾಗಿರ್ಬೇಕು. ಯಾಕಂದ್ರೆ ಅದು 1 ತಿಂಗಳೇ ಚೆನ್ನಾಗಿಲ್ಲ, ಆಮೇಲೆ ಎಲ್ಲ ಚೆನ್ನಾಗಿರುತ್ತೆ. ಏಪ್ರಿಲ್ ತಿಂಗಳು ತೊಗೊಳ್ಳೋದಾದ್ರೆ ಬುಧನಿಂದ ಹೆಚ್ಚು ನಿಮಗೆ ಏನು ಸಮಸ್ಯೆ ಇಲ್ಲ, ಇನ್ನೂ ಸಪೋರ್ಟ್ ಮಾಡ್ತಾರೆ. ಬಟ್ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋಗ್ಬೇಡಿ, ಇರೋದ್ರಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಫಿನಾನ್ಷಿಯಲ್ ಅಕ್ಯುಮುಲೇಷನ್ ಮಾಡಲಿಕ್ಕೆ ನೀವು ಪ್ರಾರಂಭ ಮಾಡಿ. ಹಾಗಾದ್ರೆ ಭಾಗ್ಯಸ್ಥಾನಾಧಿಪತಿ ಭಾಗ್ಯಸ್ಥಾನದಲ್ಲಿದ್ರೆ ಏನು ಫಲ ನೋಡೋಣ ಅದನ್ನೊಂದ್ಸಲ. ಭಾಗ್ಯಧರ್ಮ ದಯಾ ಪುಣ್ಯ ತಪಸ್ತಾತ ಸುತಾತ್ಮಜ ದಾನೋಪಾಸನ ಸೌಶೀಲ್ಯೋ ಗುರವೋ ನವಮಾದದೆ. ಆಯ್ತು, ಹಾಗಾದ್ರೆ ಶುಕ್ರ ಭಾಗ್ಯಸ್ಥಾನದಲ್ಲಿದ್ರೆ ಏನು ಫಲ, ಎಸ್ಪೆಷಲಿ ಕನ್ಯಾ ರಾಶಿಯವ್ರಿಗೆ ಏನೇನು ಸಿಗ್ಬೋದು ಅಂತಂದ್ರೆ, ಭಾಗ್ಯದಲ್ಲಿ ಶುಕ್ರನಿದ್ದಾಗ ಗುರು ಯಾವ ರೀತಿಯಾದ ಫಲವನ್ನ ಕೊಡ್ತಾರೋ ಅದೇ ರೀತಿಯಾದ ಫಲವನ್ನ ಶುಕ್ರ ಕೊಡ್ತಾರೆ. ಯಾವ ತರ? ಸೌಮ್ಯೆ ಧರ್ಮಸ್ಥಿತೆ ಸ್ಯಾದ್ಗುರು ಪಿತೃಮನಸ್ಯ ಶ್ವೇತ್ವರಾಣಾಂ ಪ್ರಸಾದೋ ವೃದ್ಧಿರ್ಭಾಗ್ಯಸ್ಯ ಧರ್ಮಸ್ಯ ಚ ಶುಭ ತಪಸ ಮಾರ್ದ್ರತಾ ಪೌತ್ರ ಸೌಖ್ಯಂ.
ಎನ್ನುವಂತೆ 9ನೇ ಮನೆಯಲ್ಲಿ ಶುಕ್ರನಿದ್ದು ಗೋಚಾರದಲ್ಲಿ ನವಮ ಸ್ಥಾನಾಧಿಪತಿ ನವಮದಲ್ಲಿದ್ದಾಗ ಅನುಗ್ರಹ ಭಾಗ್ಯ. ಯಾರದ್ದು? ಪಿತೃಗಳ ಅನುಗ್ರಹ ಭಾಗ್ಯ, ಧರ್ಮಗಳ ವೃದ್ಧಿ, ತಪಸ್ಸಿದ್ಧಿ, ಪುತ್ರ ಪೌತ್ರಾದಿ ಸೌಖ್ಯ ಪ್ರಾಪ್ತಿಯಾಗುವುದು. ಅದರಲ್ಲಿ ಶುಕ್ರ ಈ ಸ್ಥಾನದಲ್ಲಿದ್ದಾಗ ಹುಟ್ಟು ಭಾಗ್ಯವಂತರಾಗ್ತೀರಾ. ಅಂದ್ರೆ ಈ ತಿಂಗಳು ಭಾಗ್ಯ ತುಂಬಾ ಚೆನ್ನಾಗಿರುತ್ತೆ ನಿಮಗೆ. ಜೊತೆಗೆ ಸುಖ, ಪ್ರೀತಿ, ಭೋಗ, ಅಲಂಕಾರ, ಮೃದು ಮಧುರ ನುಡಿ, ಸ್ತ್ರೀ ಸಹಜ ಪ್ರವೃತ್ತಿಗಳಲ್ಲಿ ಶುಕ್ರನ ಪ್ರಾಬಲ್ಯ ಹೆಚ್ಚಾಗಿ ಅಭಿವೃದ್ಧಿ ಆಗುತ್ತೆ. ಇವುಗಳಿಂದ ಭಾಗ್ಯ ಪ್ರಾಪ್ತಿ ಆಗುತ್ತೆ. ಭಾಗ್ಯ ದೇವತೆ ಯಾರಪ್ಪ ಅಂದ್ರೆ ಲಕ್ಷ್ಮಿ. ಆ ಲಕ್ಷ್ಮಿಯನ್ನು ಶುಕ್ರನಿಂದ ಚಿಂತಿಸುವ ಒಂದು ಪದ್ಧತಿ ನಮ್ಮಲ್ಲಿ ಇರೋದ್ರಿಂದ ಲಕ್ಷ್ಮಿಯೇ ನಿಮಗೆ ಅನುಗ್ರಹ ಮಾಡ್ತಾ ಇದ್ದಾಳೆ. ಯಾರಿಗೆ? ಕನ್ಯಾ ರಾಶಿಯವರಿಗೆ. ಮತ್ತು ಅಲಂಕಾರದ ವಸ್ತುಗಳಿಂದ, ಹೈನುಗಾರಿಕೆಯಿಂದ, ವಸ್ತ್ರಗಳ ಮಾರಾಟದಿಂದ, ಕಲೆ ಸಂಗೀತದಿಂದ ಭಾಗ್ಯ ಪ್ರಾಪ್ತಿ ಆಗುತ್ತೆ. ಲೌಕಿಕ ಬುದ್ಧಿ ಅಭಿವೃದ್ಧಿ ಆಗುತ್ತೆ. ಮತ್ತೆ ಶಾಸ್ತ್ರ ಬುದ್ಧಿ, ಹೆಚ್ಚಿನ ಕಲಾ ಬುದ್ಧಿ, ಕಲಾವಿದರಿಗೆ, ಸಂಗೀತ ತಜ್ಞರಿಗೆ ಬಲಿಷ್ಠ ಶುಕ್ರ ಭಾಗ್ಯದ ಬಾಗಿಲನ್ನೇ ತೆರೆಯುವನು. ತುಂಬಾ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ. ಶುಭಗ್ರಯುಕ್ತನಾದ ಒಂದು ಅನುಕೂಲಗಳು ನಿಮಗೆ ಪ್ರಾಪ್ತಿ ಆಗುತ್ತೆ. ಮತ್ತೆ ಯೋಗಕಾರಕವನ್ನು ಉಂಟು ಮಾಡಿ ರಾಜಯೋಗವನ್ನ ಕೊಟ್ಟು ಸ್ವಲ್ಪ ಮಟ್ಟಿಗೆ ಇನ್ನಷ್ಟು ಪ್ರಬುದ್ಧ ಮಾಡುವಂತಹ ಅಭಿವೃದ್ಧಿಯನ್ನ ಕೊಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಸರಿ, ಹಾಗಾದ್ರೆ ಸೂರ್ಯ 8ನೇ ಮನೆಗೆ ಬಂದ. 8ನೇ ಮನೆಗೆ ಸೂರ್ಯ ಬಂದ್ರೆ ಏನಾಗುತ್ತೆ? ಸಾಧಾರಣ ಕೆಟ್ಟದು. 12ನೇ ಮನೆ ಅಧಿಪತಿ 8ನೇ ಮನೆಗೆ ಬಂದ್ರೆ ಸಾಧಾರಣ ಕೆಟ್ಟದು. ಆದ್ರೆ ಸೂರ್ಯ ಸುಮ್ಮನೆ ಬರ್ತಾ ಇಲ್ಲ, ಉಚ್ಚ ಸ್ಥಾನದಲ್ಲಿ ಬರ್ತಾ ಇದ್ದಾರೆ. ಉಚ್ಚ ಸ್ಥಾನದಲ್ಲಿ ಬಂದಾಗ ಏನು? ಅದರದ್ದೇ ಆದಂತ ಒಂದು ಫಲ ಇರುತ್ತೆ. ಏನ ಫಲ ಹೇಳ್ಬಿಡ್ಲ ನಾನು? ವ್ಯಯಸ್ಥಾನಾಧಿಪತಿ 8ಕ್ಕೆ ಬಂದಾಗ ಸ್ವಲ್ಪಾತ್ಮಜೋ ನಿಧನಗೆ ವಿಕಲೇಕ್ಷಣಶ್ಚ ಅಂತ ಬಂದು ಎನ್ನುವಂತೆ ರವಿಯು ಅಷ್ಟಮದಲ್ಲಿದ್ದಾಗ ಪಾಪಸ್ಥಾನವಾದರೆ, ಶತ್ರುಸ್ಥಾನವಾದರೆ ಕೆಟ್ಟ ಫಲ. ಅದು ಮಿತ್ರಸ್ಥಾನವಾಗಿ ಉಚ್ಚ ಸ್ಥಾನದಲ್ಲಿದ್ದಾಗ ಅದು ಶುಭ ಫಲ. ಈಗ ನಾನು ಏನೇನು ಹೇಳ್ತೀನಿ ಅದನ್ನೆಲ್ಲ ಉಲ್ಟಾ ಮಾಡ್ಕೊಳ್ಳಿ. ಆಕ್ಚುಲ್ ಆಗಿ 8ನೇ ಮನೆ ರವಿ ಇದ್ರೆ ಕೆಟ್ಟದ್ದು, ಬಟ್ ಅವರಿರೋದು ಮಿತ್ರ ಸ್ಥಾನದಲ್ಲಿ ಪ್ಲಸ್ ಉಚ್ಚ ಸ್ಥಾನದಲ್ಲಿ. ಮತ್ತೆ ನಿಮಗೆ ವಿಶೇಷವಾದಂತಹ ಅನುಕೂಲ ಪ್ರಾಪ್ತಿ ಮಾಡುವಂಥವ್ರು ನಿಮ್ಮ ರಾಶಿಯಾಧಿಪತಿಗೆ ಮಿತ್ರರು. ಯಾರು? ಸೂರ್ಯ. ಏನೋ ತಂದೆಗೆ ತೊಂದರೆ ಸಂಭವಿಸುತ್ತೆ 8ನೇ ಮನೆ ಇದ್ರೆ, ಇದು ಉಲ್ಟಾ, ತಂದೆಗೆ ಅನುಕೂಲ ಆಗುತ್ತೆ. ಪಿತೃವಂಶ ಶಾಪಗಳು ನಿಮಗೆ ಬರಲ್ಲ, ಹತಾಶೆ ಇದೆಲ್ಲ ದೂರ ಆಗುತ್ತೆ. ಮತ್ತೆ ಅಂಗವೈಕಲ್ಯ ತೊಂದರೆಗಳು ಬರಲ್ಲ. ಯಾಕಂದ್ರೆ ಸೂರ್ಯ ಉಚ್ಚಸ್ಥಾನ, ಹಂಗೆ ಚೇಂಜ್ ಮಾಡ್ಕೊಳ್ಬೇಕು ನೀವು. ಜೊತೆಗೇನಪ್ಪ ಅಂತಂದ್ರೆ ಜಾತಕ ಪಾರಿಜಾತ ಅನ್ನುವಂಥ ಗ್ರಂಥದಲ್ಲಿ ಕಲಹಗಳು ಜಾಸ್ತಿ ಅಂತ ಇದೆ, ಆಮೇಲೆ ಅತೃಪ್ತಿ ಅಂತಿದೆ. ಇದು ಹಾಗೆ ಉಲ್ಟಾ ಆಗುತ್ತೆ, ನಿಮಗೆ ಏನು ತೊಂದರೆ ಇಲ್ಲ. ಮಾನಸ ಸಾಗರಿ ಗ್ರಂಥದಲ್ಲಿ ಸುಳ್ಳನ್ನ ಹೇಳುವಂಥವ್ರು ರೋಗಿಷ್ಠರು ಅಂತ ಬರುತ್ತೆ, ಅದು ನಿಮಗೆ ಉಲ್ಟಾ ಆಗುತ್ತೆ. ನೋಡಿ, ಒಂದು ಗ್ರಹ ಉಚ್ಚ ಸ್ಥಾನದಲ್ಲಿದ್ರೆ ಎಷ್ಟು ಒಳ್ಳೆ ಫಲ ಗೊತ್ತಾ? ಯಾವತ್ತೂ ಉಚ್ಚ ಸ್ಥಾನದಲ್ಲಿದ್ರೆ 100%, ಅದೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಮತ್ತೆ ಸಂಸಾರದ ದುಃಖಗಳನ್ನು ದೂರ ಮಾಡಿ ಬಲಿಷ್ಠವಾದ ಯೋಗ ಫಲಗಳನ್ನು ಪಡೆಯುವಂತಹ ಒಂದು ಸಂದರ್ಭ ಪ್ರಾಪ್ತಿಯಾಗುತ್ತೆ. ಇನ್ನು ಕುಜ 3 ಮತ್ತು 8ನೇ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಕುಜ, ಅವರು ಏಪ್ರಿಲ್ 3ನೇ ತಾರೀಕಿನಂದೇ ನಿಮಗೆ 7ನೇ ಮನೆಗೆ ಬರ್ತಾರೆ. ಸಪ್ತಮ ಸ್ಥಾನಕ್ಕೆ ಬಂದು ಮಿತ್ರ ಸ್ಥಾನಕ್ಕೆ ಬರುತ್ತೆ. ಅಂದ್ರೆ ಕುಜನ ನೇರ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳುತ್ತೆ. ಬಿದ್ದರೂ ಸಹ ಏನು ಭಯ ಪಡೋಂಗಿಲ್ಲ. ರಿಯಲ್ ಎಸ್ಟೇಟ್ ಉದ್ಯಮ ಮಾಡುವಂಥವ್ರು, ಸಿವಿಲ್ ಇಂಜಿನಿಯರ್ಸು, ಮನೆ ಕಟ್ಟುವಂಥ ಮೇಸ್ತ್ರಿ ಕೂಲಿಗಳಾಗ್ಬೋದು, ಬಿಲ್ಡಿಂಗ್ ಮಟೀರಿಯಲ್ ಸಪ್ಲೈ ಮಾಡುವಂಥರಾಗ್ಬೋದು, ವಾಹನ ರಿಲೇಟೆಡ್ ಆಗಿರ್ತಕ್ಕಂಥ ವ್ಯಕ್ತಿಗಳಾಗ್ಬೋದು, ಮಾಲೀಕರು ಮತ್ತು ವಾಹನ ಚಾಲಕರು, ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ. ಕನ್ಯಾ ರಾಶಿಯವರು ತುಂಬ ಬುದ್ಧಿವಂತರು. ವಿದ್ಯಾಕ್ಷೇತ್ರದಲ್ಲಿ ಅಭಿವೃದ್ಧಿ, ವ್ಯಾಪಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ, ಉದ್ಯೋಗದಲ್ಲಿ ಬದಲಾವಣೆಗಳು ಸ್ವಲ್ಪ ಪಾಸಿಟಿವ್ ಮಟ್ಟಕ್ಕೆ ಬರುತ್ತೆ ಅಂತಂದ್ರಿಲ್ಲ. ಏಪ್ರಿಲ್ ಏನು ಸಮಸ್ಯೆ ಕಾಣ್ತಾ ಇಲ್ಲ, ಹೆಚ್ಚು ಕಾಣ್ತಾ ಇರೋದು ಒಂದೇ, ಶನಿ 7ನೇ ಮನೆಯಲ್ಲಿದ್ದಾರೆ, ಶನಿ ದೃಷ್ಟಿ ಬಿದ್ದಿದೆ. ಆದರೂ ಶನಿ ಹೆಚ್ಚು ಉಗ್ರತ್ವ ಇಲ್ಲದಿರೋದ್ರಿಂದ ಭಯಪಡೋಂಗಿಲ್ಲ. ಇನ್ನೊಂದು ನೆಗೆಟಿವ್ ಇತ್ತು, ಬುಧ ನೀಚನಾದ್ರು ಪರಿವರ್ತನಾ ಯೋಗ ಆಯಿತು, ಹಾಗಾಗಿ ಚಿಂತೆ ಮಾಡೋಂಗಿಲ್ಲ. ಇನ್ನೊಂದು ನೆಗೆಟಿವ್ ಏನಪ್ಪ ಅಂತಂದ್ರೆ ಕುಜ 7ನೇ ಮನೆ ಇರೋದು ಸಪ್ತಮ ದೃಷ್ಟಿ ಆಗುತ್ತೆ. ಆದರೂ ಅವರು ಎಕ್ಸಾಮ್ಷನ್ಸ್ ತುಂಬಾನೇ ಕೊಡ್ತಾರೆ. ಬಟ್ ನಾನು ನಿಮ್ಗೆ ಒಂದು ಸಣ್ಣ ಕಿವಿ ಮಾತು ಹೇಳೋದಂದ್ರೆ, ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಅಪಘಾತ, ಅವಘಡ, ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ಆಗೋದು, ಸುಮ್ಮನೆ ಜಾರು ಬಿದ್ದು ಬಿಡೋದು, ಮೂಳೆ ಮುರ್ಕೊಳ್ಳೋದು, ಅಥವಾ ಲಿಗಮೆಂಟರ್ ಆಗೋದು, ಒಂದು ವಾರ 10 ದಿನ, 1 ತಿಂಗಳು 2 ತಿಂಗಳು ರೆಸ್ಟ್ ತೊಗೊಳ್ಳೋದು, ಈ ಥರದ್ದೆಲ್ಲ ಆಗ್ಬಿಡ್ಬೋದು. ಹಾಗಾಗಿ ಸ್ವಲ್ಪ ಆ ಕಡೆ ಹೆಚ್ಚು ಜಾಗ್ರತೆ ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ನೆಗ್ಲಿಜೆನ್ಸಿ ಮಾಡಬೇಡಿ ಕಣ್ರಿ, ಯಾವುದೂ ನೆಗ್ಲಿಜೆನ್ಸಿ ನಾವು ಮಾಡಬಾರ್ದು. ಆಮೇಲೆ ಪಟ್ಟಾಗಿರಿ, ಹೆಚ್ಚು ಖರ್ಚು ಮಾಡಬೇಡಿ. ಈ ತಿಂಗಳು ಬರೋ ತಿಂಗಳು 2 ತಿಂಗಳು ಬ್ಯಾಲೆನ್ಸ್ ಮಾಡ್ಬಿಡಿ. ಜೂನಿಂದ ನೀವೇ ರಾಜರು, ಏನು ಚಿಂತೆ ಮಾಡೋಂಗೇನಿಲ್ಲ. ಭಗವಂತನ ಕೃಪಾಶೀರ್ವಾದ ನಿಮ್ಮ ಮೇಲೆ ಸಿಗುತ್ತೆ. ನಾಲ್ಕರಲ್ಲಿ ಗುರು ಈಗ 10ನೇ ಮನೇಲಿ ಇದ್ದಾರೆ, ನಿಮಗೆ 11ನೇ ಮನೆಗೆ ಬರ್ತಾರೆ. ಒಟ್ಟು 12 ವರ್ಷಕ್ಕೆ ಒಮ್ಮೆ ಲಾಭ ಸ್ಥಾನಕ್ಕೆ ಗುರು ಬರೋದು ನಿಮಗೆ. 12 ವರ್ಷ ಆದ್ಮೇಲೆ ಬರ್ತಾ ಇದ್ದಾರೆ.
ಇದನ್ನ ನೀವು ಲಾಭ ಪಡ್ಕೋಬೇಕು, ಸಕ್ಸಸ್ ಮಾಡ್ಕೋಬೇಕು. ಗೋಲ್ಡನ್ ಇಯರ್ ಅಥವಾ ಗೋಲ್ಡನ್ ಟೈಮ್ನ ಯುಟಿಲೈಸ್ ಮಾಡ್ಕೋಬೇಕು. ಚಿಂತೆ ಮಾಡೋಂಗಿಲ್ಲ. ಬೇರೆ ಗ್ರಹಗಳ ಸ್ಥಿತಿಗತಿಗಳಲ್ಲಿ ಚೆನ್ನಾಗಿ ಒಳ್ಳೆ ಫಲನೇ ಇದೆ. 6ನೇ ಮನೆ ರಾಹುವಿಂದ ಶತ್ರು ನಿಗ್ರಹ ಆಗುತ್ತೆ, ರೋಗ ನಿಗ್ರಹ ಆಗುತ್ತೆ, ಋಣಬಾಧೆ ಕಡಿಮೆ ಆಗುತ್ತೆ. 12ನೇ ಮನೆ ಕೇತುವಿಂದ ಸ್ವಲ್ಪ ಜ್ಞಾನ, ವೈರಾಗ್ಯ, ದೈವಭಕ್ತಿ, ಗುರುಭಕ್ತಿ, ಪುಣ್ಯಕ್ಷೇತ್ರ ದರ್ಶನ ಇತ್ಯಾದಿಗಳು ಅನುಕೂಲ ಆಗುತ್ತೆ. ಸ್ವಲ್ಪ ಬೆಲೆ ಬಾಳುವ ವಸ್ತುಗಳ ಕಡೆ ಗಮನ ಇರಲಿ. ನಿಮ್ಮಿಂದ ದೂರ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಒಂಚೂರು ನಿಮ್ಮ ಲ್ಯಾಪ್ಟಾಪು, ಮೊಬೈಲು ಇತ್ಯಾದಿ ಸ್ವಲ್ಪ ವ್ಯಾಲ್ಯೂಬಲ್ ಥಿಂಗ್ಸ್ ಕಡೆ ಗಮನ ಕೊಡಿ. ಮರ್ತೋಗಿ ಮಿಸ್ಪ್ಲೇಸ್ ಮಾಡ್ಕೊಳ್ಳೋದು ಬೇಡ. ಅದನ್ನು ಸ್ವಲ್ಪ ಜಾಗ್ರತೆ ವಹಿಸಿ. ಆಮೇಲೆ ಹೆಚ್ಚು ದುಡ್ಡು ಹಾಕಿ ಪೋಲ್ ಮಾಡಿ ಫಿನಾನ್ಷಿಯಲ್ ಕ್ರೈಸಿಸ್ಗೆ ನೀವು ಕಾರಣ ಆಗೋಗ್ಬಿಡಿ. 2 ತಿಂಗಳು ಬ್ಯಾಲೆನ್ಸ್ ಮಾಡಿ, ಭಗವಂತ ಒಳ್ಳೇದು ಮಾಡ್ತಾನೆ. ಆದರೂ ಸಹ ನಿಮ್ಮ ಮೂಲ ಜಾತಕದಲ್ಲಿ ಹೇಗಿದ್ದಾರೆ ಗುರು ಮತ್ತೆ ಗ್ರಹಸ್ಥಿತಿಗಳು ಹೇಗಿದೆ ಅಂತ ಒಮ್ಮೆ ನುರಿತ ಜ್ಯೋತಿಷ್ಯರನ್ನ ಭೇಟಿ ಮಾಡಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನು ಮಾಡಿ, ಏನಾದರೂ ಸುಲಭ ಪರಿಹಾರಗಳಿದ್ರೆ ಖಂಡಿತ ಮಾಡ್ಕೊಳ್ಳಿ. ಭಗವಂತ ಮತ್ತಷ್ಟು ಮಗದಷ್ಟು ಅನುಗ್ರಹ ಮಾಡಿ ನಿಮ್ಮನ್ನು ತುಂಬಾ ಚೆನ್ನಾಗಿಟ್ಟಿರ್ತಾನೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರ್ಬೋದು ಕನ್ಯಾ ರಾಶಿಯವರು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.